ಇನ್ನು ಜನಾಭಿಪ್ರಾಯ ಸಂಗ್ರಹ ಮಾಡ್ತಿದ್ದೀನಿ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಬಿಸಿ ಪಾಟೀಲ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಸಿದ್ದರಾಮಯ್ಯ ಅವರು ಮತ್ತೆ ಸಿಎಂ ಆಗ್ಲಿ ಅಂತ ಒಂದಿಷ್ಟು ಟೀಮ್ ಹೇಳ್ತಾ ಇತ್ತು. ಬಟ್ ಇವಾಗ ಆಲ್ ಆಫ್ ಸಡನ್ ನೀವು ಹೇಳಿದ್ರಿ, ಆಲ್ ಆಫ್ ಸಡನ್ ಈಗ ನಾನು ಹೇಳಿದ್ದಲ್ಲ, ಇವಾಗೂ ಹೇಳ್ತೀನಿ, ಇವಾಗ್ಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ತಾರೆ ಕೇಳಿ. ಹಂಗಾದ್ರೆ ನೀವು ಪಕ್ಷ ಬಿಟ್ಟು ಹೋಗಲ್ಲ, ಸಿದ್ದರಾಮಯ್ಯ ಅವರು ಸಿಎಂ ಮಾಡಿದ್ರೆ? ಹೌದು, ಸಿದ್ದರಾಮಯ್ಯನವ್ರು ಮಾಡ್ತಾರೆ ಕೇಳಿ. ಸರ್, ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲೇ ಶಾಸಕರು ಎಷ್ಟು ಜನಕ್ಕಿದೆ, ಎಷ್ಟು ಪರ್ಸೆಂಟೇಜ್? ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಬಹುತೇಕ ಎಲ್ಲರ ಅಭಿಪ್ರಾಯನೂ ಇದೆ. ಸೊ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಸಿಎಂ ಆದ್ರೆ ನೀವು ಪಕ್ಷ ಬಿಟ್ಟು ಹೋಗಲ್ಲ, ನೀವ್ಯಾರು? ನೀವು ಅಂತಲ್ಲ, ನೀವ್ಯಾರು ನೋಡಿ, ಆಗೋದಿಲ್ಲ. ಅವಾಗ ಸಿದ್ದರಾಮಯ್ಯನ ಮೇಲೆ ಭರವಸೆ ಇದೆ ಎಲ್ಲರಿಗೂ, ಸಿದ್ದರಾಮಯ್ಯನವ್ರ ಮೇಲೆ. 23ನೇ ತಾರೀಕು ಬರ್ಲಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಖುದ್ದಾಗಿ ಹೇಳಿದ್ರು. ಅಲ್ಲಿ ತನಕ ಸುಮ್ನಿರಿ ನೀವೆಲ್ಲ ಅಂತ. ಏನ್ ಭರವಸೆ ಕೊಟ್ಟಿದ್ರು ನಿಮ್ಗೆಲ್ಲ? ಏನು ಭರವಸೆ? ಲೋಕಸಭೆ ಚುನಾವಣೆ ಆಗ್ಲಿ ಆಮೇಲೆ ಮತ್ತೆ ರಿಸಲ್ಟ್ ನೋಡ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಅಂತ ಏನಾದ್ರು ಆತರ ಪ್ಲಾನ್ ಇತ್ತು? ಆತರ ಏನ್ ಹೇಳಿಲ್ಲ, ಆತರ ಏನು ಹೇಳಿಲ್ಲ.